Hi, hello guys, good morning. Welcome back to my channel Anadi Vlogs. Welcome back to new vlog. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ತುಂಬ ದಿನನೇ ಆಗಿತ್ತು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿ, ಶಾರ್ಟ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ ಇವಾಗೊಂದು ಅಂತ. ಲಾಂಗ್ ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ದಿನ ಹೇಗೆ ಹೋಗುತ್ತೆ ಏನು ಅಂತ ನೋಡೋಣ. ಇವತ್ತಿನ ವ್ಲಾಗ್ನ ನಾನು ಬ್ರೇಕ್ಫಾಸ್ಟ್ ಒಂದಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಉಪ್ಪಿಟ್ಟು ರೆಸಿಪಿನ ಮಾಡ್ತಾಯಿದ್ದೀನಿ. ಜಾಸ್ತಿ ಏನೂ ತರಕಾರಿ ಏನೂ ಹಾಕ್ತಾಯಿಲ್ಲ. ಸಬ್ಬಕ್ಕಿ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು, ಆನಿಯನು, ಟೊಮೆಟೊ, ಹಸಿಮೆಣಸಿನ್ಕಾಯಿ ಇಷ್ಟೇ ಹಾಕಿ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಉಪ್ಪಿಟ್ಟನ್ನ ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಒಂದೇ ಒಂದು ವಿಸಿಲ್ ಹಾಕ್ಸಿದ್ರೆ ಸಾಕು, ಸಕ್ಕತ್ತಾಗಿ ಆಗುತ್ತೆ. ಉಪ್ಪಿಟ್ಟು ಮಾತ್ರ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೀವು ಯಾರೆಲ್ಲ ಈ ರೀತಿ ಟ್ರೈ ಮಾಡಿಲ್ಲ, ನೀವು ಒಂದು ಸಲ ಟ್ರೈ ಮಾಡಿ, ನಿಮಗೂ ಸಹ ಇಷ್ಟ ಆಗುತ್ತೆ. ಬಿಸಿ ಬಿಸಿ ಉಪ್ಪಿಟ್ಟನ್ನ ತಿನ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವಾಗ ನಾಳೆ ಬ್ರೇಕ್ಫಾಸ್ಟ್ಗೆ ಇಡ್ಲಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಇಡ್ಲಿಗೆ ನೆನೆಸ್ತಾ ಇದ್ದೀನಿ. ಅಕ್ಕಿ, ಉದ್ದಿನಬೇಳೆ, ಅವಲಕ್ಕಿ, ಮೆಂತ್ಯ ಹಾಗೆ ಸ್ವಲ್ಪ ಸಬ್ಬಕ್ಕಿ ಹಾಕಿದ್ರೆ ಸಾಫ್ಟಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ನೆನೆಸಿ ಇಡ್ತಾ ಇದ್ದೀನಿ. ಅದಾದಮೇಲೆ ಆರ್ನಾಗೆ ಒಂದು ಪಾರ್ಸಲ್ ತರಿಸಿದ್ದೆ, ಏನು ಅಂತ ನೋಡೋಣ ಬನ್ನಿ. ಇವಾಗ ಕೈ ಕಟ್ ಮಾಡ್ಕೊಂತೀಯ ಅಷ್ಟೇ ನೀನು. ಕೊಡಿಲಿ, ಕೊಡಮ್ಮ, ಕಟ್ ಮಾಡೋಣ. ಅದು ಇದನ್ನು ಕಟ್ ಮಾಡಿಬಿಟ್ಟಿಯಾ? ಕೊಡು, ಪಪ್ಪಾಗೆ ಕಟ್ ಮಾಡುತ್ತೆ. ಏನದು ಏನದು? ಸ್ಲೇಟು. ಏನು ಸ್ಲೇಟು? ಏನು ಸ್ಲೇಟು? ಬೇಬಿ ಇವಾಗ ಹ್ಯಾಪಿ ಆಗುತ್ತೆ. ಹ್ಯಾಪಿ. ಏನದು ಅರ್ಣ? ಏನದು? ಇರೋ ನಿಮಿಷ. ಪ್ಯಾನಲ್. ಸೂಪರ್. ಇರೋ ನಿಮಿಷ, ನೀನು ಎಷ್ಟೋ ಬರೆಯುತ್ತಿರೋ. ಇರೋ ಅರ್ಣ, ನೀನೇ ಬರೀವಂತೆ, ನಿನಗೆ ಅಲ್ಲ ತಂದಿರೋದು. ತಗೋ ಬರಿ. ಇವಾಗ ಏನು ಬರೀತ್ಯಾ? ಏನು ಬರೀತ್ಯಾ? ಏ ಬರಿ. ಏ ಬರುತ್ತಲ್ಲ ನಿಂಗೆ ಬರೆಯೋಕ್ಕೆ. ಏ ಬರಿ. ಏ ಹೆಂಗೆ ಬರೆಯೋದು? ಏ ನೀನು ಉಲ್ಟಾ ಏ ಬರೀತಿಯಲ್ಲ. ಏನು ಬರ್ದೆ? ನೀನು ಚೆನ್ನಾಯ್ತಾ? ಚೆನ್ನಾಯ್ತಾ? ಎಲ್ಲ ಗೊತ್ತ ನಿಂಗೆ. ಡ್ರಾಯಿಂಗ್ ಎಲ್ಲ ಬೀಳ್ತೈತೆ. ಆದ್ಮೇಲೆ ಯಾವಾಗಲೂ ಸುಮ್ಮನೆ ಹಾಗೆ ಟಿ ವಿ ನೋಡ್ತಾ ಇರ್ತಾಳೆ ಅಂತ ಅಂದ್ಬಿಟ್ಟು ಆ್ಯಕ್ಟಿವಿಟಿ ಮಾಡೋಕ್ಕೆ ಅಂತ ಬಟ್ಟೆ ಕ್ಲಿಪ್ಸ್ನ ಕೊಟ್ಟಿದ್ದೆ. ಸುಮ್ಮನೆ ಹಾಗೆ ಜಾಸ್ತಿ ಫೋನ್ ಏನು ಕೊಡೋದಿಲ್ಲ, ಟಿ ವಿ ನೋಡ್ತಾಳೆ. ಬಟ್ ಅವಳು ಆಟ ಆಡ್ತಾಯಿದ್ರು ಸಹ ಟಿ ವಿ ಬ್ಯಾಕ್ಗ್ರೌಂಡಲ್ಲಿ ಓಡ್ತಾನೆ ಇರಬೇಕು. ಟಿ ವಿ ಓಡ್ತಾಯಿದ್ರೆ ಈ ಕಡೆ ಅವಳ ಪಾಡಿಗೆ ಅವಳು ಆಟ ಆಡ್ಕೊಂಡು ಇರ್ತಾಳೆ. ಅವಾಗ ಟಿ ವಿ ಬಿಟ್ಟು ಆ್ಯಕ್ಟಿವಿಟೀಸ್ ಈ ಥರ ಮಾಡೋದಕ್ಕೆ ಅಂತ ಕೊಡ್ತಾ ಇರ್ತೀನಿ. ಸೊ ಅವಳು ಸಹ ಅದನ್ನು ಎಂಜಾಯ್ ಮಾಡಿಕೊಂಡು ಆಟ ಆಡ್ತಾ ಇರ್ತಾಳೆ. ಸಂಜೆ ಮ್ಯಾಂಗೋ ಮತ್ತು ಗ್ರೇಪ್ಸ್ನ ತಂದಿದ್ರು. ಈ ಮ್ಯಾಂಗೋ ಹೆಸರು ಸಿಂಧೂರನೋ ಏನೋ ಸರಿಯಾಗಿ ಗೊತ್ತಿಲ್ಲ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿ ಚೆನ್ನಾಗಿತ್ತು. ನಂಗೆ ಯೂಶ್ವಲಿ ಬ್ಲ್ಯಾಕ್ ಗ್ರೇಪ್ಸ್ ಎಲ್ಲ ಇಷ್ಟ ಆಗಲ್ಲ, ಬಟ್ ಇದಂತೂ ತುಂಬಾ ಸ್ವೀಟಾಗಿ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಇದ್ರ ಜ್ಯೂಸ್ ರೆಸಿಪಿನ ಸಹ ನಾನು ಈ ವ್ಲಾಗಲ್ಲೇ ನಿಮಗೆ ಶೇರ್ ಮಾಡ್ತೀನಿ, ನೀವು ನೋಡ್ಬೋದು. ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅವಳಿಗೆ ಗ್ರೇಪ್ಸ್ ಹಾಕ್ಕೊಟ್ಟಿದ್ದೆ, ಅವಳು ತಿನ್ನಲಿಲ್ಲ. ಸೊ ಅದಕ್ಕೆ ಅವಳಿಗೆ ಇವಾಗ ಹಾಲು ಕಾಯಿಸ್ಕೊಡ್ತಾ ಇದ್ದೀನಿ. ಅವಳು ಬೂಸ್ಟು ಸಕ್ಕರೆ ಎಲ್ಲ ಹಾಕಿದ್ರೇ ಅವಳು ಹಾಲು ಕುಡಿಯೋದು. ಗ್ರೇಪ್ಸ್ ಯಾಕೆ ತಿನ್ನಲಿಲ್ಲ ನೀನು? ಗ್ರೇಪ್ಸ್ ಯಾಕೆ ತಿನ್ನಲಿಲ್ಲ? ಯಾಕೆ ತಿನ್ನಲಿಲ್ಲ? ಯಾಕೆ ಬಿಸಾಕೋದು? ಯಾಕೆ ಬಿಸಾಕೋದು? ಚೆನ್ನಾಗಿರ್ಲಿಲ್ವಾ ಗ್ರೇಪ್ಸು? ಸ್ವೀಟ್ ಇತ್ತಲ್ಲ.
ಸ್ವೀಟ್ ಇತ್ತು, ಚೆನ್ನಾಗಿತ್ತು. ಯಾಕೈತಿ ನೀವು ತಿನ್ನಲಿಲ್ಲ ಗ್ರೇಪ್ಸ್ನ? ಎಮ್ಮಿ ಇತ್ತು, ಚೆನ್ನಾಗಿತ್ತು ಪಾಪು, ಚೆನ್ನಾಗಿತ್ತು. ಏನು ಕುಡಿತಿದ್ಯಾ ಇವಾಗ? ಏಯ್, ಏನು ಕುಡಿತಿರೋದು? ಹಾಲು. ತಿಂತೀಯ ಗ್ರೇಪ್ಸು? ಗ್ರೇಪ್ಸ್ ತಿಂತೀಯ? ಯಾಕಪ್ಪ? ಬಿಸಾಕಬಾರ್ದು. ಯಾಕೆ ಬಿಸಾಕಬೇಕು? ಆರ್ನಾಗೆ ಹಾಲು ಕಾಯಿಸ್ಕೊಟ್ಟು ಆಮೇಲೆ ನಾನು ಕಾಫಿನ ಸಹ ಮಾಡಿಕೊಂಡು ಕುಡಿದು ಇನ್ನು ಇಡ್ಲಿಗೆ ಸಹ ರುಬ್ಬಬೇಕು, ಹಾಗೆ ಅಡುಗೆನೂ ಸಹ ಮಾಡಬೇಕು. ಇನ್ನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೇನೆ. ನೆನ್ನೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸೊ ಮತ್ತೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೇನೆ. ಬೆಳಗ್ಗೆನೇ ಸುನಿ ಪೂಜೆ ಮಾಡ್ತಾಯಿದ್ರು. ಆವಾಗವಾಗ ಈ ರೀತಿ ಚಿಕ್ಕ ಪುಟ್ಟ ಹೆಲ್ಪ್ ಮಾಡಿಕೊಡ್ತಾ ಇರ್ತಾರೆ, ಪೂಜೆ ಮಾಡೋದು ಅಥವಾ ಅಡುಗೆ ಮಾಡ್ಕೊಡೋದು, ತಿಂಡಿ ಮಾಡಿಕೊಡೋದು, ಏನೋ ಒಂದು ಚಿಕ್ಕ ಪುಟ್ಟ ಹೆಲ್ಪ್ ಮಾಡಿಕೊಟ್ರೆ ನಮಗೂ ಖುಷಿ ಆಗುತ್ತೆ, ಬೇಗ ಕೆಲಸ ಮುಗಿಯುತ್ತೆ ಅಂತ ಅಂದ್ಬಿಟ್ಟು ನೆನ್ನೆ ಇಡ್ಲಿಗೆಲ್ಲ ರುಬ್ಬಿದ್ನಲ್ಲ. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮತ್ತು ಹಾಗೆ ಉದ್ದಿನ ವಡೆ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಉದ್ದಿನ ವಡೆನೂ ಸಹ ಬೆಳಗ್ಗೆನೇ ನೆನೆಸಿ ರುಬ್ಬಿ ಆಗಲೇ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಫ್ರೀಝರಲ್ಲಿ ಇಟ್ಟಿದ್ದೆ. ಒಂದು 10 ನಿಮಿಷ ಫ್ರೀಝರಲ್ಲಿಟ್ಟರೆ ಚೆನ್ನಾಗಿ ಮ್ಯಾರಿನೇಟು ಆಗುತ್ತೆ, ಜೊತೆಗೆ ಎಣ್ಣೆಯಲ್ಲಿ ಬಿಡೋದಕ್ಕೆ ಅಂಟೋದಿಲ್ಲ ಕೈಗೆ. ಸೊ ಅದಕ್ಕೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಬಿಸಿ ಬಿಸಿ ಇಡ್ಲಿ ಆಯಿತು, ಚಟ್ನಿಗೂ ಮಾಡಿಟ್ಟಿದ್ದೆ ಆಗಲೇ. ಇವಾಗ ಲಾಸ್ಟ್ಗೆ ವಡೆನ ಹಾಕ್ತಾಯಿದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು. ತುಂಬ ದಿನ ಆಗಿತ್ತು ಉದ್ದಿನ ವಡೆ ಎಲ್ಲ ತಿಂದು, ಕ್ರೇವಿಂಗ್ಸ್ ಆಗಿಬಿಟ್ಟಿತ್ತು ನನಗೆ ಜಾಸ್ತಿ ಉದ್ದಿನ ವಡೆ ತಿನ್ನಬೇಕು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಹೆಂಗೂ ಇಡ್ಲಿ ಮಾಡ್ತಾಯಿದ್ನಲ್ಲ, ಉದ್ದಿನ ವಡೆ ಮಾಡಿದ್ರೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಅಂದ್ಬಿಟ್ಟು ಇಡ್ಲಿ ಉದ್ದಿನ ವಡೆ ಎರಡನ್ನೂ ಸಹ ಮಾಡಿದ್ದೆ. ಟೇಸ್ಟಿಯಾಗಿ ಎಮ್ಮಿ ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹಾಗೆ ನೆನ್ನೆ ಹೇಳಿದ್ನಲ್ಲ ಗ್ರೇಪ್ಸ್ ತಂದಿದ್ರು, ಬ್ಲ್ಯಾಕ್ ಗ್ರೇಪ್ಸ್ ಅಂತ, ಅದರಲ್ಲಿ ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಚೆನ್ನಾಗಿ ಗ್ರೇಪ್ಸ್ನ ತೊಳೆದ್ಬಿಟ್ಟು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಮಿಕ್ಸಿ ಮಾಡಿಕೊಂಡ್ರೆ ಜ್ಯೂಸು ರೆಡಿ ಆಗುತ್ತೆ. ತುಂಬಾ ಹೆಲ್ತ್ಗೂ ಸಹ ಒಳ್ಳೆಯದು ಬ್ಲ್ಯಾಕ್ ಗ್ರೇಪ್ಸು. ಈ ರೀತಿ ಹೆಲ್ತಿ ಜ್ಯೂಸ್ನ ಮನೆಯಲ್ಲೇ ಮಾಡಿಕೊಂಡು ಕುಡಿಯೋಕ್ಕೆ ಟ್ರೈ ಮಾಡಿ. ಆದಷ್ಟು ಸಹ ಹೊರಗಡೆದನ್ನು ಅವಾಯ್ಡ್ ಮಾಡಿ. ಏನಮ್ಮ? ರೈನ್ ಇನ್ನೂ ಬರ್ತಿಲ್ಲವಾ? ನೀನು ಆಗಲೇ ಛತ್ರಿ ಇಟ್ಕೊಂಡು ಹೋಗಿದ್ಯಾ? ರೈನ್ ಎಲ್ಲಿ ಬರ್ತಾ ಇದೆ? ಸುಮ್ಮನೆ ಹನಿಗೆ ಬರ್ತಾ ಇದೆ ಅಷ್ಟೇ. ಬಾ ಹೇ ಹೊಸ ಎಲ್ಲೋಗ್ತಿದ್ಯಾ? ಹಾಲು ತರಕ್ಕೆ ಹೋಗ್ತಿದ್ಯಾ? ಛತ್ರಿ ಇಟ್ಕೊಂಡು ಹಾಲು ತರಕ್ಕೆ? ಬಾ ಒಳಗಡೆ. ಮಳೆ ಬರ್ತಿಲ್ಲ, ಬಾ. ಮಳೆ ಬರ್ತಿಲ್ಲ, ಬರುತ್ತೆ ಬಾ. ಹನಿಗಳು ಬರ್ತಾಯಿದೆ. ಮಳೆ, ರೈನ್. ಹೇಳು ರೈನ್. ಬಾಮ್ಮ ಒಳಗಡೆ ಬಾ. ಓಹೋ ಹೊರಗಡೆ ಮಳೆ ಬರ್ತಾಯಿತ್ತು. ಜಾಸ್ತಿ ಜೋರಾಗೇನು ಬರ್ತಾ ಇರಲಿಲ್ಲ, ಚಿಕ್ಕದಾಗಿ ಸಣ್ಣದಾಗಿ ತುಂತುರು ಥರ ಬರ್ತಾಯಿತ್ತು. ಸೊ ಹಾಗೆ ಬೇಜಾರಾಗ್ತಾಯಿತ್ತು ಕೂತ್ಕೊಂಡು ಅಂತ ಅಂದ್ಬಿಟ್ಟು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡು ಹೊರಗಡೆ ಬಂದ್ವಿ. ಹಾಗೆ ಮಾಲಾ ಫಿಶಿಗೆ ಹೋಗೋ ಪ್ಲ್ಯಾನೇ ಇರಲಿಲ್ಲ, ಸುಮ್ಮನೆ ಹಾಗೆ ಹೊರಗಡೆ ಬಂದಿದ್ವಲ್ಲ, ಹಾಗೆ ಮಾಲಾ ಫಿಶಿಗೆ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ಮಾಲ್ ಒಳಗಡೆ ಹೋದ್ಮೇಲೆ ಟೈಮ್ ಪಾಸ್ ಹೇಗಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ. 1 hour 2 hour ಚಿಟಿಕೆ ಹೊಡೆಯೋಷ್ಟರಲ್ಲಿ ಹೊರಟೋಗ್ಬಿಡುತ್ತೆ. ಸೊ ಹಾಗೆ ಓಡಾಡಿಕೊಂಡು ಅವಳಿಗೂ ಆಟ ಆಡಿಸ್ಕೊಂಡು ಆರ್ನ ಅಂತೂ ಏನು ಅವಳಿಗೆ ಇಷ್ಟ ಆಗಿದ್ದು ಕಾಣಿಸುತ್ತೋ ಆ ಕಡೆಗೆ ಕೈ ಇಟ್ಕೊಂಡು ಎಳಿತಾ ಇರ್ತಾಳೆ. ಅವಳನ್ನ ಎಳ್ಕೊಂಡು ಓಡಾಡೋದು ಸ್ವಲ್ಪ ಕಷ್ಟನೇ, ಹಂಗೋ ಎಳ್ಕೊಂಡು ಓಡಾಡ್ತಾ ಇರಬೇಕು, ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹಾಗೆ ಎಲ್ಲ ಸುಮ್ಮನೆ ಓಡಾಡಿಕೊಂಡು ವಾಪಸ್ಸು ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ಒಂದು ಪುಟ್ಟ
ಡೈಲಿ ರ್ಯಾಂಡಮ್ ವ್ಲಾಗ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.